ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರಾದ್ ಪಟ್ಟಣದ ಮಾತಾ ಮಾಣಿಕೇಶ್ವರಿ ಬಡಾವಣೆಯ ಹಿಂದೂ ಮಹಾಗಣೇಶ ಮಂಡಳಿಯ ವತಿಯಿಂದ ಗಣೇಶ ಉತ್ಸವ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಅವರು ಉದ್ಘಾಟಿಸಿದರು. ಸಿಪಿಐ ರಘುವೀರ್ ಸಿಂಗ್ ಠಾಕೂರ್, ಪಿಎಸ್ಐ ವಸೀಂ ಪಟೇಲ್, ಪಟ್ಟಣ ಪಂಚಾಯತ್ ಸದಸ್ಯ ದಯಾನಂದ್ ಘುಳೆ, ಕಾಂಗ್ರೆಸ್ ಯುವ ಮುಖಂಡ ಸುಧಾಕರ್ ಕೊಳ್ಳೂರ್, ಗಣೇಶ ಮಂಡಳಿಯ ಅಧ್ಯಕ್ಷ ಸಂತೋಷ್ ದ್ಯಾಡಿ, ಯುವ ಕಾಂಗ್ರೆಸ್ ಮುಖಂಡ ಶಿವಶಂಕರ್ ನಿಸ್ಪತಿ ಮುಂತಾದವರು ಉಪಸ್ಥಿತರಿದ್ದರು. ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ರಕ್ತದಾನ ಮಾಡಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ. ಅದೇ ರೀತಿಯಾಗಿ ಸತತವಾಗಿ 7 ದಿನಗಳ ಕಾಲ ಪೂಜಾ ಕಾರ್ಯಕ್ರಮ ಸೇರಿದಂತೆ ಮಹಾಪ್ರಸಾದ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಸಹೋದರರು ಭಾಗಿಯಾದರು. ಬಡಾವಣೆಯ ಮೊಹಸಿನ್ ಪಟೇಲ್ ಅವರು ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಿದರು. ರಕ್ತದಾನ ಮಾಡಿದ ಮುಸ್ಲಿಂ ಹಿಂದೂ ಬಾಂಧವರು ಫೈಜುಲ್ಲಾ ಖಾನ್, ಮೊಹಸಿನ್ ಪಟೇಲ್, ಆಕಾಶ್ ನಾಗೂರಿ, ಸಂತೋಷ್ ಸ್ವಾಮಿ, ಶಿವಬಸವ ಪಾಟೀಲ್, ನಾಗರಾಜ್ ಬಾಲ್ಖಿ, ವಿಶಾಲ ಗಜರಿ, ಶ್ರೀಕಾಂತ್ ನಿರ್ಮಲೆ, ಬಸವಲಿಂಗ ಯನಗುಂದಿ ಸೇರಿದಂತೆ ಸುಮಾರು 50 ಜನ ಯುವಕರು ರಕ್ತದಾನ ತಮ್ಮ ಭಕ್ತಿ ಸಮರ್ಪಣೆ ಗಣೇಶನಿಗೆ ಅರ್ಪಿಸಿದರು. ಪ್ರತಿ ವರ್ಷ ನಡೆಯುವ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಹಾಗೂ ವಿನೂತನ ಕಾರ್ಯಕ್ರಮಕ್ಕೆ ನಮ್ಮ ಓಣಿಯ ನಿವಾಸಿಗಳು ಸಾಕ್ಷಿಯಾಗಿದ್ದಾರೆ. ಧರ್ಮ ಜಾತಿ ಎನ್ನದೇ ಎಲ್ಲರೂ ಒಗ್ಗೂಡಿ ಇದೇ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮ ಆಯೋಜಿಸಿದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿರುತ್ತದೆ ಎಂದು ಹಿಂದೂ ಮಹಾಗಣೇಶ ಮಂಡಳಿ ಅಧ್ಯಕ್ಷರಾದ ಸಂತೋಷ್ ದ್ಯಾಡಿ ಅವರು ತಿಳಿಸಿದರು. ಟ್ರಾಫಿಕ್ ಆಕ್ಸಿಡೆಂಟ್ ಕಡಿಮೆ ಮಾಡ್ಬೇಕನ್ನೋ ಉದ್ದೇಶದಿಂದ ಎಲ್ಲ ಕಡೆ ಬೋರ್ಡ್ ಹಾಕಿರ್ತೀವಿ. ಏನಪ್ಪಾ ಅಂತಂದ್ರೆ ನೀವು ಒಂದ್ ವೇಳೆ ಡೊನೇಟ್ ಮಾಡೋದಿತ್ತಪ್ಪ ಅಂದ್ರೆ ರಕ್ತದಾನ ಶಿಬಿರದಲ್ಲಿ ಮತ್ತು ಹಾಸ್ಪಿಟಲ್ ಹೋಗಿ ರಕ್ತದಾನ ಮಾಡ್ರಿ, ಅದರಿಂದ ಬೇರೆಯವ್ರ ಜೀವ ಬದುಕ್ತದೆ. ಅದು ಬಿಟ್ಟು ನೀವು ರೋಡಿನ ಮೇಲೆ ನಿಮ್ ರಕ್ತ ಚೆಲ್ಬೇಡ್ರಿ ಅಂತ ಬರೀತೀವಿ. ಅಂದ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗಿ ರೋಡಿನ ಮೇಲೆ ಆಕ್ಸಿಡೆಂಟ್ ಆತಪ್ಪ, ಲೀಟರ್ ಗಟ್ಟಲೆ ರಕ್ತ ನೆಲದ ಮೇಲೆ ಹೋಗ್ತದೆ. ಸೊ ಆ ರೀತಿ ಆಗಬಾರ್ದು ಅಂತ ಅಂದ್ರೆ ನಾವು ಉದ್ದೇಶ ಅಷ್ಟೇ, ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡ್ಬೇಕು ಮತ್ತು ಆ ರಕ್ತ ಬೇರೆಯವ್ರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಮಾತು ಹೇಳ್ತಿರ್ತೀವಿ. ಆ ಮಾತನ್ನ ನೀವು ಇಲ್ಲಿ ಕಾರ್ಯಗತಗೊಳಿಸಿದಿರಿ. ಅದಕ್ಕೆ ನಾನು ಈ ಗಣೇಶ ಮಂಡಳಿಯ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಮತ್ತು ಈ ಮಾತೆ ಮಾಣಿಕೇಶ್ವರ ಓಣಿಯ ಎಲ್ಲ ಅಕ್ಕ ತಂಗಿದರಿಗೂ ಮತ್ತು ಎಲ್ಲರಿಗೂ ತುಂಬಾ ಅಭಿನಂದನೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿ ಮತ್ತೊಂದಪ್ಪ ಅಂತಂದ್ರೆ ಈ ಗಣೇಶ ಅಂತಂದ್ರೆ ಬರೀ ನಾವು ಒಂದೇ ಧರ್ಮಕ್ಕೆ ಸೀಮಿತ ಅನ್ಕೋತೀವಿ. ಆದ್ರೆ ಇಲ್ಲಿ ಈಗ ರಕ್ತದಾನ ಮಾಡೋಲ್ಲಿ 3-4 ಜನ ಮುಸ್ಲಿಂ ಯುವಕರು ಇದಾರೆ ಅಂತ ಕೇಳಿದ್ದೀನಿ. ಮತ್ತೆ ಇಲ್ಲಿ ಪ್ರಸಾದ ವ್ಯವಸ್ಥೆನು ಅವರು ಸಲೀಂ ಮೌಸಿನ್ ಅಂತ ಹೇಳಿ ಒಬ್ರು ಇವನ್ ಪ್ರಸಾದ ವ್ಯವಸ್ಥೆನ ಅವ್ರು ಮಾಡ್ತಾ ಇದಾರೆ ಮತ್ತು ರಕ್ತದಾನ ಮಾಡ್ತಾ ಇದಾರೆ ಅಂತ. ಅಂದ್ರೆ ನಮ್ಮ ಜಾತ್ಯತೀತ ಸಮಾಜಕ್ಕೆ ಮತ್ತು ನಮ್ಮ ಭಾರತದ ಸಂವಿಧಾನಕ್ಕೆ ಆಶಯ ಅನುಗುಣವಾಗಿ ಏನು ಸೊಸೈಟಿಯಲ್ಲಿ ಎಲ್ಲರೂ ಕೂಡಿ ಹಬ್ಬ ಆಚರಣೆ ಮಾಡ್ಬೇಕು. ಅಂದ್ರೆ ಹಬ್ಬ ಅಂದ್ರೆ ಬರೀ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಆಗ್ಲಾರ್ದೆ ಎಲ್ಲರೂ ನಾವು ಅಣ್ಣತಮ್ಮಂದಿರ ತರ ಹಬ್ಬ ಮಾಡ್ತೀವಿ ಅಂತ ಒಂದು ಸಂದೇಶ ಏನಿದೆ, ಈ ಅದ್ಭುತ ಸಂದೇಶವನ್ನ ನೀಡಿರುವಂತ ತಮಗೆಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತುಂಬಾ ಆಭಾರಿಯಾಗಿದ್ದೀನಿ ಮತ್ತು ಧನ್ಯವಾದ ಅಂತ ಹೇಳ್ತೀನಿ. ಸೊ ಇಂಥ ಕಾರ್ಯಕ್ರಮಗಳು ಫ್ಯೂಚರ್ ಅಲ್ಲಿ ನಿಮಗೆ ನೋಡಿ ನಿಮ್ಮ ಪ್ರೇರಣೆಯಿಂದ ಸಾಕಷ್ಟು ಕಡೆ ಎಲ್ಲ ಈ ರೀತಿ ಹಿಂದೂ ಮಹಾಸಭಾ ಗಣಪತಿ ಮತ್ತು ಮಾತೆ ಮಾಣಿಕೇಶ್ವರ ಓಣಿಯವರು ಈ ರೀತಿ ಮಾಡಿದ್ದಾರೆ. ಮುಂದಿನ ಸಲ ನಾವು ರಕ್ತದಾನ ಮಾಡೋಣ ಅಂತ ಹೇಳಿ ಅವರಲ್ಲಿ ಜಾಗೃತಿ ಆಗ್ಲಿ ಅನ್ನೋ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಮಾತಾಡ್ಲಿಕ್ಕೆ ಮತ್ತು ಇಲ್ಲಿ ಒಂದು ಅತಿಥಿಯಾಗಿ ಕರೆದೇ ತಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೌಹಾರ್ದತೆ ಮನೋಭಾವನೆಯನ್ನ ಎದ್ದು ತೋರಿಸ್ತಕ್ಕಂಥ ಒಂದು ರಕ್ತದಾನ ಶಿಬಿರ ಈ ಓಣೆಯಿಂದ ಆಗ್ತಿದೆ. ಇದನ್ನು ಕೂಡ ನಾವು ನಿಜವಾಗ್ಲೂ ಯಾರಾದರೂ ಇದ್ರೆ ಇದನ್ನ ಹೈಲೈಟ್ ಮಾಡ್ಬೇಕು ನಾವೆಲ್ಲ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇದು ಸುದ್ದಿ ಆಗ್ಬೇಕು, ಜಗಳ ಆಗಿದ್ದ ಸುದ್ದಿ ಅಲ್ಲ, ಇದು ಸುದ್ದಿ ಆಗ್ಬೇಕು. ಮತ್ತು ಅದ್ರ ಜೊತೆಗೆ ಇಂದಿನ ಕೂಡ ಪ್ರಸಾದ ವ್ಯವಸ್ಥೆಯಲ್ಲಿ ಕೂಡ ಮೊಹಸಿನ್ ಅವರು ಬಹಳ ಅಭಿಮಾನದಿಂದ ಹೇಳ್ತಿದ್ರು, ಇವತ್ತು ನನ್ನ ಪ್ರಸಾದ ಇದೆ, ನೀವೆಲ್ಲ ಬರ್ಬೇಕಂತ ಹೇಳಿ. ಒಬ್ಬ ಮುಸ್ಲಿಂ ಸಹೋದರರು ಕೂಡ ಗಣೇಶ ಉತ್ಸವನ್ನ ಯಾವ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರೆ, ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ರೆ, ಇದರಿಂದ ತೋರಿಸ್ತದೆ ಭಕ್ತಿಯಲ್ಲಿ ಸೌಹಾರ್ದತೆಯನ್ನ ತೋರಿಸ್ತಕ್ಕಂಥದ್ದು, ಸಮಾಜಕ್ಕೆ ಒಂದು ಸೌಹಾರ್ದತೆ ಮನೋಭಾವನೆ ಬೆಳೆಸ್ತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಇದಾಗಿದೆ. ಹಾಗೆ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಲು ಶ್ರಮ ಪಟ್ಟಿರ್ತಕ್ಕಂಥ ಸಂತೋಷ್ ದಾಡಿ ಅವರಾಗ್ಲಿ, ಅವರು ಚಂದ್ರಕಾಂತ್ ದಾಡಿ ಅವರಾಗ್ಲಿ ಮತ್ತು ಅವ್ರ ಇಡೀ ಟೀಮ್ ಜಾಧವ್ ಸರ್ ಆಗಲಿ ಎಲ್ಲರೂ ಶ್ರಮ ಪಟ್ಟು ಇವತ್ತು ರಕ್ತದಾನ ಶಿಬಿರ ಸರ್ ಸುಮಾರು 35 ಜನ ರಕ್ತದಾನ ಮಾಡೋಕ್ಕೆ ಈಗಾಗಲೇ ನೋಂದಣಿ ಮಾಡಿಸಿದ್ದಾರೆ. ಇನ್ನೂ ಅದು ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಬಹಳ ಜನರಿಗೆ ಇನ್ನವರು ಫೋನ್ ಮಾಡಿ ನೀವು ರಕ್ತ ಕೊಡ್ರಿ ಅಂತೇಳಿ ಎಲ್ಲರಿಗೆ ಅಪೀಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಸಕಾರಾತ್ಮಕವಾಗಿ ಕೂಡ ಬೇರೆಯವರಿಂದ ಪ್ರತಿಕ್ರಿಯೆ ಬರ್ತದೆ. ಹಾಗಾಗಿ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಕಾರ್ಯಕ್ರಮಕ್ಕೆ ಸರ್ ತಾವು ಎಲ್ಲ ಬಹಳ ಅಮೂಲ್ಯವಾದ ತಮ್ಮ ಸಮಯ ನೀಡಿದ್ರೆ, ಎಷ್ಟೇ ಒತ್ತಡ ಇದ್ರೂ ಕೂಡ
ನಮ್ಮ ಶಂಕು ನಿಸ್ಪತಿ ಅವರು, ಸಂತೋಷ್ ಬ್ಯಾಡಿ ಅವ್ರಿಗೆ ಕರೆಗೆ ಹೋಗೊಟ್ಟು ನೀವು PSI ಸಾಹೇಬರು, ನಮ್ಮ ಅಧ್ಯಕ್ಷರು, ನೂತನ ಅಧ್ಯಕ್ಷರು, ಈ ಪಟ್ಟಣ ಪಂಚಾಯತ್ ಸದಸ್ಯರಿದ್ರು ಕೂಡ ನಾವು ಅಧ್ಯಕ್ಷರು ಅನ್ಬೇಕಾಗ್ತದೆ. ಯಾಕಂದ್ರೆ ಅವರೇ ಕಾರವಾರ ಎಲ್ಲ ವಹಿಸ್ಕೊಂಡು ಮಾಡೋರಿದ್ರೆ ಅವರಿಗೆ ಎಲ್ಲರಿಗೂ ಜೈ ಹಿಂದ್. ಅವರು ದಾನಿಗಳು ಕಾಣಬೇಕು, ಇನ್ನೊಂದು ಕಾಣಬೇಕು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.